ತಡ್ಕೊ ಮೀನಾ, ಅಳ್ಬೇಡ. ಅವಳ ಕಣ್ಣೀರ್ ಮಾತ್ರ ಕಾಣಿಸ್ತಾ ಇದೆ ಅಲ್ವಾ ನಿನ್ಗೆ? ನನ್ ಯಾರ ಕಣ್ಣೀರ್ಗೂ ಬೆಲೆನೇ ಇಲ್ಲ ಅಲ್ವಾ ನಿನ್ಗೆ? ನೋಡು ಅಲ್ಲಿ, ನೋಡು, ಅಮ್ಮ ಕೂಡ ಅಳ್ತಾ ಇದಾರೆ. ಅಕ್ಕ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ ಬಾಯಿ ಮುಚ್ಚಕ್ ನೋಡ್ಬೇಡ ಮಾಧ್ವ. ಇವ್ರಿಬ್ರಿಂದ ತಾನೆ ನಮ್ಮ ಅಪ್ಪ ಅಮ್ಮ ಯಾರ್ಯಾರ ಕೈಲೋ ಏನೇನೋ ಅನ್ಸ್ಕೊಳ್ಳೋ ತರ ಆಯ್ತು. ಇಬ್ರಿಂದ ನನ್ ಇಡೀ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ. ಮಾಡೋದೆಲ್ಲ ಮಾಡಿ ಈಗ ಕ್ಷಮಿಸು ಅಂತ ಕೇಳ್ತಾ ಇದೀಯ? ಈ ಮದುವೆಯಿಂದ ಏನು ಸಾಧನೆ ಮಾಡಿದ್ರಿ ನೀವು? ಈ ಮದುವೆಗೆ ಎರಡೂ ಮನೆಯವ್ರದ್ದು ಒಪ್ಪಿಗೆ ಇಲ್ಲ, ಒಬ್ಬರ ಮುಖದಲ್ಲೂ ಸಂತೋಷ ಇಲ್ಲ, ನಗು ಇಲ್ಲ. ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗೋಕ್ಕೊಂದು ಸರ್ಕನ್ ಕೊಟ್ಟಿದ್ದು ಬಿಟ್ರೆ ಬೇರೆ ಏನು ಮಾಡಿದ್ರಿ ನೀವು? ಹೆತ್ತವ್ರಿಗೆ ಎಷ್ಟು ನೋವಾದರೂ ಅವಮಾನ ಆದರೂ ಸರಿ, ನೀವು ಅನ್ಕೊಂಡಿದ್ದು ಮಾತ್ರ ಆಗಬೇಕಾಗಿತ್ತು ಅಷ್ಟೇ ಅಲ್ವಾ? ನಿನ್ನ ಬೆಳ್ಸಕ್ಕೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ. ಮಗಳು ಅಂತ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ. ನಿನ್ನ ಮದುವೆ ಭವಿಷ್ಯ ಅಂತ ನೂರಾರು ಕನಸು ಕಟ್ಕೊಂಡಿರ್ತಾರೆ. ಅದ್ಯಾವುದು ಲೆಕ್ಕಕ್ಕಿಡದೆ ಮನೆಯಿಂದ ಓಡ್ ಬಂದಿದ್ದು ಅಲ್ಲದೆ ಬೀದಿಲಿ ನಿಂತ್ಕೊಂಡು ಅವ್ರನ್ನ ಬೈದ್ಬಿಟ್ಟಿಯಲ್ಲ ನೀನು. ಎಂಥ ಸಂಸ್ಕಾರ ಬೆಳೆಸ್ಕೊಂಡಿದ್ಯಾ ನೀನು? ನಿನ್ನ ಭೇಟಿಯಾಗಿ ಜಗಳ ಆದ ಮೇಲೆ ಪ್ರತಿ ಸಲ ನಾನು ದೇವ್ರ ಹತ್ರ ಕೇಳ್ಕೋತಾ ಇದ್ದಿದ್ದು ಒಂದೇ, ನಿನ್ನಂಥವಳು ನನ್ನ ಮನೆ ಸೊಸೆ ಆಗಬಾರ್ದು ಅಂತ. ಆದರೆ ಆ ದೇವರು ನನಗೆ ನಿನ್ನೆ ಸೊಸೆ ಕೊಟ್ಬಿಟ್ಟ. ಮೋಸ ಮಾಡಿಬಿಟ್ಟ ನನಗೆ ದೇವರು. ಅಲ್ಲ, ಕೈ ತುತ್ತು ಕೊಟ್ಟು ಕೈಯನ್ನೇ ಹಿಡಿದು ಅವ್ರಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ಯಲ್ಲ ನೀನು. ಈ ಮನೇಲಿ ಇನ್ಯಾರು ಗೌರವ ಕೊಡ್ತೀಯ ನೀನು? ಇನ್ನು ನೀನು ಸರಿಯಾಗಿದೆ ಅವಳಿಗೆ. ನಮ್ಮನ್ನೆಲ್ಲ ಕಾಲ್ಕಸ ಮಾಡಿ ನೀನು ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ ಅಲ್ವೋ ಕೇಶವ? ನನಗೆ ಮಾತು ಕೊಟ್ಟಿಯಲ್ಲೋ, ಮಾತು ಕೊಟ್ಟ ಮೇಲೂ ಹೇಗೋ ಅದನ್ನ ಮೀರಿ ನನ್ನ ಮುಂದೆ ಕ್ಷಮೆ ಬೇಕು ಅಂತ ಕೇಳ್ತಾ ಇದೆಯಲ್ಲೋ, ಅದ್ರ ಅರ್ಹತೆ ಇದೆಯೇನೋ ನಿನಗೆ? ಹೇಗೋ ಇದೆಲ್ಲ? ಏನಾಯ್ತಪ್ಪ? ಏನಾಯ್ತಪ್ಪ? ಯಾಕೋ ತಲೆ ಸುತ್ತಂಗಾಯ್ತು, ಕಣ್ಕಟ್ಲೆ ಬಂತು. ರಕ್ಷಾ, ನೀರು ತಗೊಂಬ. ಏನಾಯ್ತ್ರಿ? ನೀನ್ ಯಾಕೋ ನಮ್ಮ ಅಪ್ಪನ್ ಮುಟ್ಟಿದ್ಯಾ? ತಗಿ ಕೈ, ಕೈ ತಗಿ. ನಿಂಗೆ ಹೇಳ್ತಿರೋದು ಕೈ ತಗಿ ಅಂದೆ. ಹೋಗಿಂದೆ, ಬಿಡು ಬಿಡು, ಹೋಗಿಂದೆ. ಈ ಟೈಮಲ್ಲಿ ನಿಮಗೆ ರೆಸ್ಟ್ ಬೇಕು. ರೂಮಿಗೆ ಬನ್ನಿ, ರೆಸ್ಟ್ ಮಾಡಿ. ನಡಿ. ಬೇಡ ಸುಂದರ, ನಂಗೆ ಇಲ್ಲಿರಕ್ಕಾಗ್ತಾ ಇಲ್ಲ. ಉಸಿರು ಕಟ್ಟಾಗ ಆಗ್ತಾ ಇದೆ. ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ಅಪ್ಪ ನಾನು ಬರ್ತೀನಿ. ಮಾಧವ ಬೇಡ. ಯಾರಿಗೆ ಯಾರೂ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಅಪ್ಪ ನಾನು ಬರ್ತೀನಿ ಅಂದ್ರೆ ಬರ್ತೀನಿ ಅಷ್ಟೇ. ಅಪ್ಪ ಜೋಪಾನ ಕಣೋ. ಅಮ್ಮ, ಅಪ್ಪ ನೋಡ್ಕೊಳ್ಳು. ಗೋಕುಲ ಆಗಿದ್ ನಮ್ಮನೆ ಈ ಪರಿಸ್ಥಿತಿಗೆ ಬರಕ್ ಕಾರಣ ನೀವಿಬ್ರೆ. ನನ್ನ ಗಂಡನಿಗೆ ನನ್ನ ಮಗ ವಲ್ಲಭಂಗೆ ಏನಾದ್ರೂ ಆದ್ರೆ ನಿಮ್ಮಿಬ್ಬರನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರಿ.
ಅರೆ ಕೇಶವಣ್ಣ, ಹೇಗೋಯ್ದ್ಯಾ? ಅದಕ್ಕೆ ಚೆನ್ನಾಗಿದ್ದಾಳೇನು ಅಮ್ಮ? ಅಮ್ಮ, ಅಮ್ಮ ಆರಾಮಾಗಿದ್ದಾಳೆ ತಾನೆ? ಏನ್ ಹೇಳದ್ ಕಣ, ನೀನ್ ಇಲ್ದೆ ಮನೆನೇ ಅನ್ನಿಸ್ತಾ ಇಲ್ಲ. ಅಲ್ಲ ಎಲ್ಲೆಲ್ಲಿ ಅಂತ ನೀನ್ ನೋಡ್ಕೋದು? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ನೀನು? ಅದು ಮಾಮ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಸ್ವಿಚ್ ಆಫ್ ಆಯ್ತು. ಆಮೇಲೆ ಇಲ್ಲೇ ಹತ್ರದಲ್ಲಿರೋ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ, ಅಲ್ಲೂ ಹೆವಿ ಸೊಳ್ಳೆ ಕಾಟ ಇತ್ತು. ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ವಾಕ್ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಬಂದು ಕುತ್ಕೊಂಡೆ. ಸಾರಿ ಕಣೋ, ತಪ್ಪು ಮಾಡಿದ್ ನಾನು, ಶಿಕ್ಷೆ ನಿನಗೆ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಕಣೋ. ನಿನ್ನ ಈ ಥರ ನೋಡೋದು ನನ್ನ ಕೈಲಿ ಆಗ್ತಿಲ್ಲ ಕಣೋ. ಆ ಕಡೆ ಅಪ್ಪನ ಹತ್ರ ಮಾತಾಡಿ ನಿನ್ನ ಮನೆಗೂ ವಾಪಸ್ ಕರ್ಸೋದಕ್ಕೆ ಆಗ್ತಾ ಇಲ್ಲ. ಏ ಕೇಶವಣ್ಣ, ಸಾರಿ ಎಲ್ಲ ಏನಕ್ಕೆ ಕೇಳ್ತಿದ್ಯಾ? ನೀನು ಅದಕ್ಕೆ ಖುಷಿಯಾಗಿರ್ಬೇಕು, ನನ್ಗಷ್ಟು ಸಾಕು. ಹೌದು, ಅಪ್ಪ ಇನ್ನೂ ಅದೇ ಸೀಟಲ್ಲಿ ಇದಾರ ಅಥವಾ ಓಕೆನಾ? ಭಾವ ತುಂಬಾ ಬೇಜಾರು ಮಾಡ್ಕೊಂಡಿದಾರೆ ಕಣ. ಅವ್ರನ್ನ ಹೇಗ್ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಮಾಡಿರೋ ಕೆಲಸದಿಂದ ಅಪ್ಪನಿಗೆ ಬೇಜಾರಾಗಿರೋದು ಸಹಜನೇ. ಆದ್ರೆ ಮುಂದೊಂದಿನ ನಾನು ಮಾಡಿರೋ ಕೆಲಸ ಅವ್ರಿಗೆ ಸರಿ ಅನ್ಸಿ ನನ್ನ ಮೇಲೆ ಕೋಪ ಕಮ್ಮಿ ಆಗ್ಬೋದು. ಅಲ್ಲಿವರೆಗೂ ನಾನು ಹೀಗೆ ಇರ್ಬೇಕೇನೋ. ಅದಕ್ಕೆ ನಾನು ಕೇಶವ ಒಂದು ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ. ಭಾವನ್ಗೆ ಕೋಪ ಕಮ್ಮಿ ಆಗೋವರೆಗೂ ನೀನು ಹನುಮಂತಣ್ಣನ ಮನೆಯಲ್ಲೇ ಇರಬೇಕು. ಹೌದು ಅಲ್ಲಪ್ಪ, ರೆಡಿ, ಈಗಿಂದೀಗಲೇ ನಮ್ಮ ಮನೆಗೆ ಹೋಗೋಣ. ಬೇಡ ಹನುಮಂತಣ್ಣ, ಆಮೇಲೆ ಅಪ್ಪಂಗೆ ಗೊತ್ತಾದ್ರೆ ನಿಮಗೂ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಬಂದು ನಾನು ನೋಡ್ಕೊಂತೀನಿ. ನಾವೆಲ್ಲ ಇದ್ದಾಗ ನೀನು ಬೀದಿಲಿರೋದು ನಂಗೆ ಇಷ್ಟವಾಗಲ್ಲ. ರೆಡಿ, ನಮ್ಮ ಮನೆಗೆ ಹೋಗೋಣ. ಇಲ್ಲ ಹನುಮಂತಣ್ಣ, ನನಗೆ ಫೋರ್ಸ್ ಮಾಡಬೇಡಿ. ನನಗೆ ನಿಜವಾಗ್ಲೂ ಬರಕ್ಕೆ ಇಷ್ಟ ಇಲ್ಲ. ಅಳಿಮಯ್ಯ, ಸುಮ್ಮನೆ ನಾವು ಹೇಳೋ ಮಾತನ್ನು ಕೇಳು. ಹನುಮಂತಣ್ಣನ ಮನೆಯಲ್ಲಿ ನಿನ್ಗೆ ಬೇಕಾದ ಎಲ್ಲ ವ್ಯವಸ್ಥೆ ಇರುತ್ತೆ. ಹೌದು ಕಣ, ಹನುಮಂತಣ್ಣ ಯಾರು ಹೇಳು? ನಮಗೆ ತುಂಬಾ ಬೇಕಾದವರು, ಹತ್ರದವರು. ಸದ್ಯಕ್ಕೆ ಅವ್ರ ಮನೇಲಿರು. ಅಪ್ಪನ ಕೋಪ ಕಡಿಮೆ ಆದ್ಮೇಲೆ ವಾಪಸ್ ಬಂದ್ರಾಯ್ತು. ಸರಿ, ನೀನು ಏನು ಯೋಚನೆ ಮಾಡಬೇಡ ಅಳಿಮಯ್ಯ. ನೀನು ಆದಷ್ಟು ಬೇಗ ಮನೆಗೆ ಬರತ್ತಾರ ಹಾಗೆ ಆಗತ್ತೆ. ಮಮ್ಮ, ಅಮ್ಮಂಗೆ ಹೇಳು ನಾನು ಎಲ್ಲೇ ಇದ್ರು ಆರಾಮಾಗಿರ್ತೀನಿ, ನನ್ನ ಬಗ್ಗೆ ಚಿಂತೆ ಬೇಡ ಅಂತ. ಆಯ್ತು ಕೇಶವಣ್ಣ, ನೀನು ಅಷ್ಟೇ ಅದ್ಗೆನ ಚೆನ್ನಾಗಿ ನೋಡ್ಕೊ. ಮನೇಲೆಲ್ಲ ಬೇಜಾರಾಗಿರೋದ್ರಿಂದ ಅದ್ಗೇನ್ ಯಾರು ಸರಿಯಾಗಿ ಮಾತಾಡ್ಸಲ್ಲ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಕೇಶವ ಕದ್ದು ಮುಚ್ಚಿ ಮೀನನ್ನು ಮಾತಾಡ್ತಾ ಇರ್ತಾನೆ. ಮಾವ, ಕೇಶವಣ್ಣ, ಆದ್ರೆ ನೀನು ಅತ್ತಿಗೆಗೆ ಯಾವುದೇ ಕಾರಣಕ್ಕೂ ನೋವು ಕೊಡೋ ಹಾಗಿಲ್ಲ. ನೀನು ಅವ್ರ ಜೊತೆಗೆ ನಿಲ್ಬೇಕು. ಸರಿ, ಹಾಗಾದ್ರೆ ನಾವು ಹೊರಡ್ತೀವಿ.